ಐರಾವತ ಅಭಿಮಾನಿ ಬಳಗದ ವತಿಯಿಂದ ನೋಡಿ ದೊಡ್ಡದಾದ ಗುಲಾಬಿ ಹಾರವನ್ನು ಗಾಡಿ ಮೇಲೆ ಮೆರವಣಿಗೆ ಮಾಡುವ ಮೂಲಕ ಗ್ರಾಮ ದೇವತೆ ಕಿರಳಮ್ಮನವರ ರಥೋತ್ಸವಕ್ಕೆ ಅರ್ಪಿಸಲು ಹೊರಟಿದ್ದಾರೆ ಸ್ನೇಹಿತರೆ. ನೋಡಿ ಜೋಡಿ ಎತ್ತುಗಳು ಹೋಗ್ತಿದ್ದಾವೆ ನೋಡಿ, ಐರಾವತ ಮತ್ತು ಮಿನಿ ಐರಾವತ ಎರಡೂ ಕೂಡ ಉತ್ತಮವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡಿಕೊಂಡು ಊರಲ್ಲಿ ಮೆರವಣಿಗೆ ಹೋಗ್ತಿದ್ದಾವೆ ನೋಡಿ ಸ್ನೇಹಿತರೆ. ಮೆರವಣಿಗೆ ಹೋಗುವ ಮುಖಾಂತರ ರಥೋತ್ಸವದ ಹತ್ತಿರ ತಲುಪ್ತಿದ್ದಾರೆ ನೋಡಿ. ಈ ರೀತಿಯಾಗಿ ಅಜ್ಜಂಪುರದ ಅನೇಕ ಚಾಂಪಿಯನ್ ಎತ್ತುಗಳು ಕೂಡ ರಥೋತ್ಸವದ ಹತ್ತಿರ ಬರ್ತಿದ್ದಾವೆ. ರಥವನ್ನು ಪ್ರದಕ್ಷಿಣೆ ಹಾಕಿದರೆ ತಾಯಿ ಆಶೀರ್ವಾದ ತಮ್ಮ ಮೇಲಿದ್ರೆ ಯಾವತ್ತೂ ಆರೋಗ್ಯವಾಗಿ ಎತ್ತುಗಳಿರ್ತವೆ, ಜನರು ಕೂಡ ಕ್ಷೇಮವಾಗಿರ್ತಾರೆ ಅನ್ನೋದೇ ಸ್ನೇಹಿತರ ಇಲ್ಲಿನ ನಂಬಿಕೆ. ನೋಡಿ ಈ ಎತ್ತುಗಳಿಗೂ ಕೂಡ ಗ್ರಾಮ ದೇವತೆ ಆಶೀರ್ವಾದ ಸದಾ ಇರಲಿ ಅಂತ ನಾವು ಹಾರೈಸ್ತೀವಿ. ನೋಡಿ ಮಿನಿ ಐರಾವತ ಮತ್ತು ಐರಾವತ ಎರಡೆತ್ತುಗಳು ಕೂಡ ಒಳ್ಳೆ ಜೋಡಿ ಯಾವ ಥರ ಇದೆ ನೋಡಿ, ತಂದೆ ಮಗನ ಜೋಡಿ ನೋಡ್ದಂಗೆ ಆಗ್ತಿದೆ. ತುಂಬ ಅದ್ದೂರಿಯಾದ ಮೆರವಣಿಗೆ ಹೊರಟಿದೆ ಈ ಮೃದಂಗ ವಾದ್ಯದ ಮುಖಾಂತರ. ತುಂಬ ರೋಚಕವಾಗಿದೆ ಈ ಥರ ದೃಶ್ಯ ನೋಡೋಕ್ಕೆ, ಖುಷಿಯಾಗುತ್ತೆ. ಅಜ್ಜಂಪುರ ಅಂದರೆ ಎತ್ತಿನ ಗಾಡಿ ರೇಸಿಗೆ ತುಂಬ ಪ್ರಸಿದ್ಧಿಯಾಗಿರೋ ಊರು ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಗೊತ್ತಿದೆ ಸ್ನೇಹಿತರೆ. ಅಜ್ಜಂಪುರ ಅಂದರೆ ನೀವೆಲ್ಲ ನೋಡಿರ್ಬೋದು, ಯಾವುದೇ ಒಂದು ಎತ್ತಿನ ಗಾಡಿ ರೇಸಿಗೆ ಹೋಗಲಿ ಅಜ್ಜಂಪುರದ ರಾಸುಗಳು ಸುಮಾರು ಒಂದು 4ರಿಂದ 5 ಜೊತೆ ಬಂದೇ ಬಂದಿರ್ತವೆ. ಅಂಥದ್ರಲ್ಲಿ ನಾನು ಅಜ್ಜಂಪುರದಲ್ಲೇ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಎಷ್ಟು ಜೊತೆ ಎತ್ತುಗಳನ್ನು ನೀವು ನೋಡ್ಬೋದು ನೋಡಿ. ಇದು ಕನಕ ಬಾಯ್ಸ್ ಅಂತ, ಕನಕ ಗ್ರೂಪ್ಸ್ ಇವರು. ನಾನು ಎತ್ತುಗಳ ವಿಡಿಯೋ ಮಾಡಿದಾಗ ಕರುಗಳಿದ್ದು ಸ್ನೇಹಿತರೆ, ಸುಮಾರು ಒಂದು 25 ಬಹುಮಾನ ಗೆದ್ದಿದ್ದು. ಆದರೆ ಇವತ್ತು 57 ಬಹುಮಾನಗಳನ್ನು ಗಳಿಸ್ಕೊಂಡಿದ್ದಾವೆ ಸ್ನೇಹಿತರೆ. ಇಡೀ ಕರ್ನಾಟಕದಾದ್ಯಂತ ಹೆಸರಾಗಿದ್ದಾವೆ. ಮೈಸೂರು ಆಗಿರ್ಬೋದು, ನಮ್ಮ ದಕ್ಷಿಣ ಕರ್ನಾಟಕದ ಎಷ್ಟೋ ಭಾಗದ ಜಿಲ್ಲೆಗಳಿಗೆ ಕನಕ ಅಂದರೆ ಗೊತ್ತು ಸ್ನೇಹಿತರೆ. ಆ ರೀತಿಯಾಗಿ ಹೆಸರಾಗಿದ್ದಾವೆ. ಇವು ಕೂಡ ಇವತ್ತು ನಮ್ಮ ತಾಯಿ ಗ್ರಾಮ ದೇವತೆ ಕಿರಳಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಒಂದು ಅದ್ದೂರಿಯಾಗಿ ಒಂದು ಮೆರವಣಿಗೆ ಮುಖಾಂತರ ಹೋಗೋಕ್ಕೆ ರೆಡಿಯಾಗಿದ್ದಾವೆ ಸ್ನೇಹಿತರೆ. ನೋಡಿ ಯಾವ ರೀತಿಯಾಗಿ ಹೂಗಳನ್ನು ಅಲಂಕಾರವನ್ನು ಮಾಡ್ಕೊಂಡು ರೆಡಿಯಾಗಿದ್ದಾವೆ. ಅದ್ರ ಮಾಲೀಕರಿಂದ 4 ಮಾತು ತಿಳಿಸ್ಕೊಡ್ತೀನಿ ಸರ್. ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ಎತ್ತುಗಳನ್ನು ಅಲಂಕಾರ ಮಾಡಿ ಕಿರಳಮ್ಮನ ಜಾತ್ರೆಗೆ ಒಂದು ಸಂಭ್ರಮನ ಆರಂಭ ಮಾಡ್ಕೊಂಡಿದ್ದೀರಾ ಸರ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಾವು ಹಿಂದಿನ ವರ್ಷ ಅಂತ ಈ ವರ್ಷನೂ ಕೂಡ ಕಿರಳಮ್ಮನ ಜಾತ್ರೆಯನ್ನು ಮಾಡ್ತಿದ್ದೀವಿ. ಕಿರಳಮ್ಮನ ಜಾತ್ರೆಗೆ ಪಾನಕದ ಗಾಡಿ ಹೂಡೋಕ್ಕೋಸ್ಕರ ತೇರಿಗೆ ಹಾರ ಮಾಡಿಸಿ ಗಾಡಿ ಹೂಡೋಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀವಿ ಸರ್. ತೇರಿಗೂ ನೀವು ಹಾರ ಕಾಂಟ್ರಿಬ್ಯೂಷನ್ ಇದೆಯಾ? ವರ್ಷ ನಾವು 100 ಕನಕ ಬಾಯ್ಸ್ ಕಡೆಯಿಂದ 101 kg ಹಾರನ್ನ ಕಾನ್ಟ್ರಿಬ್ಯೂಷನ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, 101 kg ಹಾರವನ್ನು ಈ ಅಜ್ಜಂಪುರದ ಗ್ರಾಮ ದೇವತೆ ತೇರಿಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಈ ಕನಕ ಬಾಯ್ಸ್ ಅಂತ ಸ್ನೇಹಿತರೆ, ಏನು ನೀವು ನೋಡ್ತಿದ್ರಲ್ಲ ಕನಕ ಎತ್ತುಗಳು ನೋಡಿ, ಅದು ಈಗ ಇತ್ತೀಚೆಗೆ ಬಂದಿರೋ ಚಿಕ್ಕ ಕನಕ. ಇವೆರಡು ಗಿಡ್ಡ ಕನಕ, ರೋಲೆಕ್ಸ್ ಕನಕ ಅಂತ ನಿಮಗೆಲ್ಲ ಗೊತ್ತು, ನಾನೇನು ಹೇಳೋದೇ ಬೇಕಾಗಿಲ್ಲ. ತುಂಬ ಹೆಸರಾಂತ ರಾಸುಗಳು, ಅವರ ಮಾಲೀಕರು ಇವರು. ಸರ್ ಈಗ ಎಷ್ಟು ಬಹುಮಾನಗಳನ್ನು ಗೆದ್ದಿದ್ದಾವೆ? ಈಗ 57 ಬಹುಮಾನ ಹೊಡೆದಿದ್ದಾವೆ. 57 ನೋಡಿ ಸ್ನೇಹಿತರೆ, 57 ಅರ್ಧ ಸೆಂಚುರಿ ಮೀರಿ ಮುಂದೆ ಹೋಗ್ಬಿಟ್ಟಿದ್ದಾವೆ ಅವಗಿರೋ ಏಜಿಗೆ. ಇನ್ನು ಈಗ 6ರಿಂದ ಬಾಯಿಗೂಡಿದಾವೆ ಈಗ ಜಸ್ಟ್. ಓಕೆ ನೋಡಿ, ಈಗ 6ರಿಂದ ಬಾಯಿಗೆ ಹೂಡಿದಾವಂತೆ. ಸರ್ ಈ ದೊಡ್ಡ ರೇಸಲ್ಲಿ ಭಾಗವಹಿಸ್ತಿದ್ರಾ? ದೊಡ್ಡ ರೇಸಲ್ಲಿ 1-2 ರೇಸಿ ಹಾಕಿದೀವಿ ಅಷ್ಟೇ. 1-2 ರೇಸಲ್ಲಿ ಹೊಡೆದಿದ್ದೀವಿ, 1 ರೇಸಲ್ಲಿ ಸೋತಿದ್ದೀವಿ. ಹೌದಾ? ಓಕೆ ನೋಡಿ, ಆಲ್ರೆಡಿ ಚಕ್ಕಡಿಯಿಂದ ದೊಡ್ಡ ರೇಸಿ ಬಂದು ಅದರಲ್ಲೂ 2 ಬಹುಮಾನ ಗಳಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನೇನು ಇವರ ಒಂದು ಅಧ್ಯಾಯ ಆರಂಭ ಆಗಿದೆ ಕನಕ ಅಲ್ಲ ಸರ್? ಆರಂಭ ಆಗಿದೆ, ಎಲ್ಲ ಹೊಡಿತಿದ್ದೀವಿ. ಹೌದು, ತಾಯಿ ಆಶೀರ್ವಾದ ತುಂಬ ಚೆನ್ನಾಗಿದೆ. ನಮ್ಮ ಎತ್ಗಳ ಮೇಲೆ ನಮ್ಮ ಎತ್ತು ಅಂತಲ್ಲ, ಎಲ್ಲ ಎತ್ಗಳ ಮೇಲೆ ಚೆನ್ನಾಗಿದೆ. ಅಜ್ಜಂಪುರದಲ್ಲಿ ಎತ್ಗಳಿಗೆ ಫೇಮಸ್ ರೇಸ್ ಎತ್ತೇನಿಗೆ. ಎಲ್ಲ ಎತ್ಗಳು ಕೂಡ ಚೆನ್ನಾಗಿ ಪ್ರೈಸ್ ಮಾಡ್ತಾ ಇದ್ದೇವೆ. ಪ್ರೈಸ್ ಮಾಡಲಿ ಅಂತ ಕೇಳ್ಕೊತೀವಿ ನಾವು. ಅಜ್ಜಂಪುರದಿಂದ ಸುಮಾರು ಎಲ್ಲ ಚಾಂಪಿಯನ್ ಎತ್ಗಳು ಎಲ್ಲ ಇರೋದು? ಎಲ್ಲ ಚಾಂಪಿಯನ್ ಎತ್ಗಳೇ. ಅಂದರೆ ಅಜ್ಜಂಪುರದಲ್ಲಿ ಇರೋಷ್ಟು ಹುಚ್ಚು ಬೇರೆ ಕಡೆ ಇಲ್ಲ ಅಂತ ಅನ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಹೌದು ಸರ್, ಒಂದೊಳ್ಳೆ ಮಾತು ಹೇಳಿದ್ರು ಸ್ನೇಹಿತರೆ. ಅಜ್ಜಂಪುರದ ಭಾಗದ ಜನಗಳಿಗೆ ಅದ್ದೂರಿಯಾಗಿ ಎತ್ತುಗಳನ್ನ ಕಟ್ಟಬೇಕು, ನಾವು ರೇಸಲ್ಲಿ ಪಾಲ್ಗೊಳ್ಬೇಕು, ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ. ಆ ರೀತಿ ಸುಮಾರು ಒಂದು ರೇಸ್ ಎತ್ತುಗಳು ಎಷ್ಟು ನೋಡೋ ಗೊತ್ತಾ ಸ್ನೇಹಿತರೆ, ಒಂದು ಕೇರಿಗೆ ಒಂದು ರೇಸ್ಗಳ ಎತ್ತನ್ನು ಕಾಣ್ಬೋದು. ಅದರಲ್ಲಿ ಇವರು ಕೂಡ ಒಬ್ಬರು. ಅದರಲ್ಲಿ ಇವರು ತುಂಬ ಹೆಸರು ಮಾಡಿದ್ದಾರೆ ಸ್ನೇಹಿತರೆ, ಕನಕ ಬಾಯ್ಸ್ ಅಂತ. ಒಂದು ಅದ್ದೂರಿಯಾದ ಮೆರವಣಿಗೆ ಮುಖಾಂತರ ಈಗ ಗ್ರಾಮ ದೇವತೆಯವರ ತೇರಿನ ಹತ್ರ ಹೊರಟಿದ್ದಾರೆ. ಇವರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀವಿ. ತಾಯಿ ಕಿರಳಮ್ಮನ ಆಶೀರ್ವಾದ ಸದಾ ಈ ಕನಕ ಗ್ರೂಪ್ ಮೇಲೆ ಇರಲಿ ಅಂತ ನಾವು ಕೂಡ ಹಾರೈಸ್ತೀವಿ.
ಧನ್ಯವಾದಗಳು ಸರ್. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿರುವಂತಹ ಸ್ನೇಹಿತರೆ ಗ್ರಾಮ ದೇವತೆ ಆಗಿರುವ ಶ್ರೀ ತಾಯಿ ಕಿರಳಮ್ಮನವರ ರಥೋತ್ಸವ ನಡೀತಿದೆ ಸ್ನೇಹಿತರೆ. ನೋಡಿ, ನೀವು ನೋಡ್ತಿದ್ದೀರಾ ರಥ ತುಂಬ ಹೂವಿನಿಂದ ಸಂಭ್ರಮಿಸಿದೆ ಸ್ನೇಹಿತರೆ. ಅದ್ದೂರಿಯಾದ ಒಂದು ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಶ್ರೀ ಕಿರಳಮ್ಮ, ಶ್ರೀ ಕೊಲ್ಲಾರಮ್ಮ ಅಂತ ಹೂವಿನ ಮುಖಾಂತರ ದೇವರ ಹೆಸರುಗಳನ್ನು ಅಲ್ಲಿ ಕಂಗೊಳಿಸುವಂತೆ ಮಾಡಿದ್ದಾರೆ. ಅದ್ದೂರಿಯಾಗಿ ಮಾಡ್ತಿರೋ ಸ್ನೇಹಿತರೆ ರಥೋತ್ಸವ. ಪುರಾತನ ಒಂದು ಇತಿಹಾಸದ ಮೂಲಕ ಈ ರಥೋತ್ಸವ ನಡೀತಾ ಬಂದಿದೆ ಸ್ನೇಹಿತರೆ. ವರ್ಷ ನಡೀತಾನೆ ಇದೆ. ನಿಮಗೆಲ್ಲ ಗೊತ್ತು, ಅಜ್ಜಂಪುರ ಅಂದರೆ ಕಿರಳಿಪುರದಿಂದ ಇವತ್ತು ಅಜ್ಜಂಪುರವಾಗಿದೆ. ಇಲ್ಲಿನ ಗ್ರಾಮ ದೇವತೆ ಕಿರಳಮ್ಮ ಸ್ನೇಹಿತರೆ. ಬನ್ನಿ, ನಮ್ಮ ದೇವಸ್ಥಾನದ ಗೌಡರ ಬಗ್ಗೆ ಈ ರಥೋತ್ಸವದ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ತೀರ್ಥ ಪ್ರಸಾದ್ ಅಂತ. ಓಕೆ ಸರ್, ಈ ಥರ ಒಂದು ರಥೋತ್ಸವ ಮಾಡ್ತಿರೋದು ನಮ್ಮ ಸನಾತನ ಧರ್ಮದ ಒಂದು ಉಳಿವಿಗೋಸ್ಕರನೇ ಇದು ಕಂಟಿನ್ಯೂ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಅಂದಿನಿಂದನೂ ಇದು ನಡ್ಕೊಂಡ್ ಬಂದಿದೆ ಸರ್. ಈಗ ಪ್ರೆಸೆಂಟ್ ನೀವು ಗೌಡರಾಗಿ ಕೆಲಸ ಮಾಡ್ತಿದ್ದೀರಾ ಸರ್. ನಿಮ್ಮ ಅನುಭವ ಈ ಜಾತ್ರೆ ಬಗ್ಗೆ ಸ್ವಲ್ಪ ವ್ಯಕ್ತಪಡಿಸಿ. ಸರ್ ನಮಸ್ಕಾರ. ನಾನು ಅಜ್ಜಂಪುರದ ಊರು ಗೌಡರಾಗಿ 10 ವರ್ಷ ಆಯಿತು. ಈಗ 10 ವರ್ಷ ನಾವು ನಡ್ಕೊಂಡ್ ಬರ್ತಾ ಇದೀವಿ. ಈ ಗ್ರಾಮ ದೇವತೆ ಪ್ರತಿ ವರ್ಷದಂತೆ ಈ ವರ್ಷ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ. ಜಾತ್ರೆ ನೀವು ನೋಡ್ತಾ ಇದ್ರೆ ವರ್ಷ ಹೂವು ಆಗ್ತಿರಲ್ಲ. ಈ ವರ್ಷ ಕೊಲಾರಮ್ಮ ಪ್ರತಿ ವರ್ಷ 2 ಅಮ್ಮನೂ ನಮ್ಮೂರಲ್ಲಿ ಕೊಲಾರಮ್ಮ ಕಿರಳಮ್ಮ ಪ್ರತಿ ವರ್ಷ ತೇರುತ್ತವೆ. ಹಾಗಾಗಿ ಈ ಸತಿ ಹೊಸದೊಂದು ಚೋಮ ಅಂತೇಳಿ ನಮಗಿನ್ನೂ ಗೊತ್ತಿರಲಿಲ್ಲ. ಅದನ್ನು ಒಂದು ಸಿದ್ಧಪಡಿಸಿದೀವಿ ಈ ಸತಿ. ಅದು ರಥದಲ್ಲಿ ಬರುತ್ತೆ. ಚೋಮನೂ ರೆಡಿ ಮಾಡಿದೀವಿ. ಈಗ ತೇರಿಗೆ ಏನಿಲ್ಲ ಅಂದ್ರೆ ಸುಮಾರು 4,000 ರಿಂದ 5,000 ಜನ 5,000 ಜನ ಸೇರುತ್ತೆ. ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ನೋಡಿ, ಇಲ್ಲಿ ಏನು ನೋಡ್ತಿದ್ದೀರ ನೀವು, ಈ ಕೊಲಾರಮ್ಮ ಕಿರಳಮ್ಮ ಇತಿಹಾಸ ನಮ್ಮಲ್ಲಿ ನಮಗೆ ಗೊತ್ತಿರಂಗೆ ಯಾವುದೇ ಒಂದು ಕೆಲಸ ಕಾರ್ಯ ಇರಲಿ ಕೇರಳಮ್ಮ ಕೊಲಾರಮ್ಮನ ಕರ್ಕೊಂಡು ಬಂದು ಅಕ್ಕ ತಂಗಿ ಇಬ್ಲಾರಂತ ಹೆಸರುವಾಸಿ ಇವು. ಅವೆರಡೂ ಸೇರಿ ಬಂದು ತೇರತ್ತಿರ ನಮಗೆ ತೇರಿ ಶುದ್ಧ ಆಗೋದು. ಗ್ರಾಮನ ಪ್ರಸಿದ್ಧಿಯಾಗಿ ನೀರು ನಡ್ಕೊಂಡು ಹೋಗ್ತಿದೆ. ಗ್ರಾಮದಲ್ಲಿ ಕೇರಳಮ್ಮ ಕೊಲಾರಮ್ಮನ ಜಾತ್ರೆ ಮಾಡಿದ್ರೆ ನಮಗೆ ಮಳೆ ಬೆಳೆ ಆಗಲಿ ಗ್ರಾಮ ಸಂರಕ್ಷೆ ಆಗಲಿ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಇದಾದ್ಮೇಲೆ ಮತ್ತೆ ನಾಳೆ ಬೆಳಿಗ್ಗೆ ಗೌಡ್ರ ಮನೆಗಳಿಗೆ ಬೆಳಿಗ್ಗೆ ತೀರ್ಥ ಪಾನಕ ಅಂತೇಳಿ ಬೆಳಿಗ್ಗೆ 10 ಗಂಟೆಗೆ ಮನೆಗಳಿಗೆ ಹೋಗುತ್ತೆ. ಅದಾದ್ಮೇಲೆ ಸಿಡೆ ಅಂತ ಮಾಡ್ತಾರೆ. ಸಿಡಿಗೂ 4,000 ರಿಂದ 5,000 ಜನ ಸೇರುತ್ತೆ ಭಾನುವಾರ. ಹಾಗಾಗಿ ತುಂಬಾ ಅದ್ದೂರಿಯಿಂದ ಗ್ರಾಮ ದೇವತೆ ಕಿರಳಮ್ಮನ ಜಾತ್ರೆ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ. ಅಂತರಗಟ್ಟೆಯಲ್ಲಿ ಏನ್ ಜನ ಸೇರುತ್ತೋ, ಏನ್ ಜಾತ್ರೆ ಮಾಡ್ತಾರೋ ಅದೇ ತರ ಇಲ್ಲೂ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ಸುಮುಖ್ಯವಾಗಿ ಗ್ರಾಮನ ಕಾಪಾಡ್ತಾಳೆ ಕಿರಳಮ್ಮ ಕೊಲಾರಮ್ಮ ಸೇರಿ. ಹಾಗಾಗಿ ಜನ ನಮಗೆ ಎಲ್ಲ ಸಹಕಾರ ಮಾಡಿ ಈ ಸತಿ ನಮ್ದೊಂದು ಬೆಳ್ಳಿದೊಂದು ಪರಂಬಳೆ ಅಂತೇಳಿ ಅದು ಇತಿಹಾಸ 100 ವರ್ಷದ್ದು ಪೀಠ ವಸ್ತು ಮಾಡಿಸಿದೀವಿ. ಬೆಳ್ಳಿ ಪರಂಬಳೆ 40 ಲಕ್ಷ ಸುಮಾರು ಖರ್ಚು ಮಾಡಿ ಜಾತ್ರೆ ಮಾಡ್ತಾ ಇದೀವಿ. ತುಂಬಾ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ ಗ್ರಾಮಸ್ಥರಿಂದ. ಸ್ನೇಹಿತರೆ, ಇವ್ರು ಹೇಳಿರೋದಂತೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂತರಗಟ್ಟೆ ಜಾತ್ರೆ ನಂತರ ಕಿರಳಮ್ಮನ ಜಾತ್ರೆನೂ ಕೂಡ ಅತಿ ದೊಡ್ಡ ಜಾತ್ರೆ ಅಂತ ಒಂದು ಹೆಸರು ತಗೊಳುತ್ತೆ. ಅಂತ ಒಂದು ಹೆಸರಂತ ಜಾತ್ರೆ ಸ್ನೇಹಿತರೆ. ಮತ್ತೆ ಇಂದಿನ ವಿಡಿಯೋದಲ್ಲಿ ಇದೇ ಜಾತ್ರೆ ಸಮಾರಂಭದಲ್ಲಿ ಇವರು ತಂದೆಯವರನ್ನ ಮಾತಾಡ್ಸಿದ್ವಿ. ತುಂಬಾ ಚೆನ್ನಾಗಿ ಈ ಊರಿನ ಗ್ರಾಮದ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಸರ್, ಈ ಗ್ರಾಮ ಕಿರಳಿಪುರ ಇದ್ದಿದ್ದು ಅಜ್ಜಂಪುರ ಆಗಿರೋದು. ಕಿರಾಳಿ ಮೊದಲೆಲ್ಲ ನಮಗೆ ಗೊತ್ತಿದೆ ಕಿರಾಳಿಪುರ ಅಂತ ಅದು ಹೆಸರುವಾಸಿ. ಹಿಂದೆ ನಮಗೆ ಗೊತ್ತಿಲ್ದಂಗೆ ಈಗ ಕಿರಾಳಿಪುರ ಹೋಗಿ ಅಜ್ಜಂಪುರ ಆಗಿದೆ. ಕಿರಳಮ್ಮಗೆ ಕಿರಳಮ್ಮ ಅದೇ ಅದ್ರದೇ ಒಂದು ಗ್ರಾಮದ ಒಂದು ವಿಶಿಷ್ಟತೆ ಒಂದಿದು. ಸರ್, ಈ ಗ್ರಾಮದಲ್ಲಿ ಭಕ್ತರು ತಾಯಿಗೆ ಯಾವ ರೀತಿ ಸಮರ್ಪಣೆ ಮಾಡ್ಕೊಂತಾರೆ? ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ನೆನ್ನೆ ಬಾನ ಅಂತ ಮಾಡಿದ್ರು. ತುಂಬಾ ಗ್ರಾಮ ದೇವತೆ ಎಲ್ಲೆಲ್ಲಿಂದ ತುಂಬಾ ನಮಗೆ ಗೊತ್ತಿಲ್ದಂಗೆ ಈ ಮೈಸೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ತುಂಬಾ ಕಡೆಯಿಂದ ಬರ್ತಾರೆ ಈ ಜಾತ್ರೆಗೆ. ಆ ಭಕ್ತ ಕೈಯಲ್ಲಾದ ಧನ ಸಹಾಯ ಮಾಡ್ತಾರೆ. ನಾವು ಅವರ ಒಂದು ಗ್ರಾಮದಲ್ಲಿ ಏನೋ ನಡೆಯುತ್ತೋ ಅದನ್ನ ನಾವು ತಗೊಂಡು ಜಾತ್ರೆ ಮಾಡೋದು. ಹಾಗಾಗಿ ತುಂಬಾ ವಿಜೃಂಭಣೆಯಿಂದ ಸಹಕಾರದಿಂದ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತೀವಿ ಇದನ್ನ. ನೋಡಿ ಸ್ನೇಹಿತರೆ, ಅವ್ರು ಹೇಳಿದ ರೀತಿ ಸುಮಾರು 10,000 ಜನ ಬಡ್ಡಿ ಸೇರ್ತಾರೆ ಸ್ನೇಹಿತರೆ. ಈಗೇನು ತೇರು ಆರಂಭ ಆಗುತ್ತೆ ರಥೋತ್ಸವ. ನೀವು ನೋಡ್ತಿರೋ ರೀತಿಯಲ್ಲಿ ಒಳ್ಳೆ ಹೂವಿನ ಅಲಂಕಾರವನ್ನ ಮಾಡುವ ಮೂಲಕ ತಾಯಿಯ ರಥೋತ್ಸವವನ್ನು ಅಲಂಕಾರ ಮಾಡಿದ್ದಾರೆ ಸ್ನೇಹಿತರೆ. ಕೆಲವೇ ಕ್ಷಣಗಳಲ್ಲಿ ಜಾತ್ರೆ ಆರಂಭವಾಗುತ್ತೆ. ಓಕೆ ಸರ್, ತುಂಬಾ ಧನ್ಯವಾದಗಳು. ಇದೇ ರೀತಿಯಾಗಿ ಕಾರ್ಯ ಮುಂದುವರಿಸಲಿ. ತಾಯಿ ಕಿರಳಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನಾವು ಹಾರೈಸ್ತೀವಿ. ಓಕೆ, ಅಮ್ಮನ ನೋಡಿರಮ್ಮ, ಸಮ್ಮಾನ ಮಾಡಿರಮ್ಮ, ಬಾಗಿನ ನೀಡಿರಮ್ಮ. ನಮ್ಮಮ್ಮ ನಮ್ಮಮ್ಮ ನಮ್ಮಮ್ಮ